ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಸುಮಾರು 25 ಮಂದಿ ನಮ್ಮ ನಿರ್ಗತಿಕರಿಗೆ ವಾಸಲ್ಯ ಕಿಟ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಒಟ್ಟಾರೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಅವರು ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸಬೇಕನ್ನೋದೇ ಪೂಜ್ಯರ ಮತ್ತು ಮಾಸ ಸಂಘಲ್ಲಿ ಪೆನ್ಷನ್ ಕೊಡ್ತಾರೆ, ಎಲ್ಲ ಸಲಹೆ ಮಾಡ್ತಾರೆ ಅಂತ ఇస్తారు సార్. మేడం మాకి చిన్నోడికి ఏమేమి కావాలో అంత సలుగంత చేస్తారు. చాలా మంచిది మేడం. ಎಲ್ಲಿಂದ ಕೊಡ್ತಿದ್ದಾರೆ? ಧರ್ಮಸ್ಥಳ ಸಂಘಮಲ್ಲಿ ಕೊಡ್ತಾರೆ. ಮುಖಾಂತರ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅವರು ಕೂಡ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಬೇಕನ್ನುವಂಥ ಉದ್ದೇಶದಿಂದ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ವಾತ್ಸಲ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಇಡೀ ರಾಜ್ಯದಲ್ಲಿ ಸುಮಾರು 17,000 ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಪ್ರಾರಂಭದಲ್ಲಿ ಇಂಥ ವಾತ್ಸಲ್ಯ ಕಿಟ್ಗಳನ್ನ ಕೊಡುವಂಥದ್ದು. எனக்கு தர்மஸ்தலாலேருந்து பென்ஷன் கிடைக்குது, எல்லா சலுகம் பண்ணுறாங்க, எல்லா சௌகரியமும் கிடைக்குது. எனக்கு வீல் சேரும் கொடுத்துக்கிறாங்க. வீல் சேரில் போகிறேன், வரேன், கோயிலுக்கு போகிறேன், சங்கத்துங்களுக்கு போகிறேன். யார் கொடுத்தாங்கன்னு சொல்லணும் இல்லையா? எகடேம்மா கொடுத்தாங்க எனக்கு. ரொம்ப ನಮಸ್ಕಾರ ಅವ್ರಿಗೆ. எனக்கு ಒಂದು ಕಡೆ ಅವ್ರಿಗೆ ಫುಡ್ ಕೊಟ್ಟಿಲಿಕ್ಕೆ ಹೋದಾಗ ಈ ಕ್ಯಾಸಂಬಳ್ಳಿಯಲ್ಲಿ ಆ ಅಮ್ಮ ಕಣ್ಣೀರು ಹಾಕ್ತಾರೆ. ಯಾಕಂದ್ರೆ ಅವಳು ಬಹಳ ಅಶಕ್ತಳಾಗಿತ್ತು. ಇನ್ನು ಜೀವ ಏನು ಹೋಗ್ತದೆ ಅನ್ನುವಂಥ ಒಂದು ಇದಿತ್ತು ಅವನಿಗೆ. ಹೊಸ ನಾವು ಕಿಟ್ ಏನು ಆ ಫುಡ್ ಕಿಟ್ ಕೊಟ್ಟಿದ ನಂತರ ಅವಳ ಆರೋಗ್ಯ ಸುಧಾರಿಸ್ತಾ ಬಂದಿದೆ. ಬಹಳ ಊರಿನ ಜನ ಎಲ್ಲ ಹೇಳ್ತಿದ್ದಾರೆ, ಬಹಳ ಒಳ್ಳೆ ಕಾರ್ಯಕ್ರಮ ಸರ್ ಇದು. ಇಂಥ ಫುಡ್ಡನ್ನು ಯಾವ ನಿಮ್ಮ ಮೆಡಿಕಲಲ್ಲಿ ಸಿಗೋದಿಲ್ಲ, ಯಾವ ಅಂಗಡಿಯಲ್ಲಿ ಸಿಗೋದಿಲ್ಲ. ಒಳ್ಳೆ ಫುಡ್ಡನ್ನು ಕೊಟ್ಟಿದ್ರೆ ಆ ಅಮ್ಮನ ಆರೋಗ್ಯ ಸುಧಾರಣೆ ಇದೆ ಅಂತ ಒಳ್ಳೆ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ಮೊದಲಿಂದನೂ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದೆ. ಇವತ್ತು ಏನು ಪಾಪ ಈ ಅಮ್ಮಗೆ ಪಾಪ ಇರಲಿಕ್ಕೆ ಮನೆ ಕೂಡ ಇಲ್ಲ, ಇಟ್ಟಿದ್ದಾರೆ. ಇವತ್ತು ಒಂದು ವಾತ್ಸಲ್ಯ ಕಿಟ್ ಅನ್ನೋದು ಕೊಟ್ಟಿರೋದು ಭಾಳ ಒಂದು ಒಳ್ಳೆಯ ವಿಷಯ. ಇದೊಂದೇ ಅಲ್ಲ, ದೇವಸ್ಥಾನಗಳಿಗಿರ್ಬೋದು ಪ್ರತಿಯೊಂದಕ್ಕೂ ಧರ್ಮಸ್ಥಳ ಸಂಘದವರು ಮುಂದೆ ನಿಂತು ಎಲ್ಲನೂ ಮಾಡ್ತಿದ್ದಾರೆ. ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ನಮ್ಮ ಕ್ಷೇತ್ರದಲ್ಲಿ, ನಮ್ಮೂರಿನಲ್ಲಿ ಒಳ್ಳೇದು ಮಾಡಲಿ ಅಂತ ಅವ್ರನ್ನಲ್ಲಿ ವಿನಂತಿ ಮಾಡ್ತೀನಿ. ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜ್ಯರ ಹಾಗೂ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖಾಂತರ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅವರು ಕೂಡ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಬೇಕನ್ನುವಂಥ ಉದ್ದೇಶದಿಂದ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ವಾತ್ಸಲ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಇಡೀ ರಾಜ್ಯದಲ್ಲಿ ಸುಮಾರು 17,000 ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಪ್ರಾರಂಭದಲ್ಲಿ ಇಂಥ ವಾತ್ಸಲ್ಯ ಕಿಟ್ಗಳನ್ನ ಕೊಡುವಂಥದ್ದು, ದಿನಬಳಕೆ ವಸ್ತುಗಳನ್ನ ಕೊಡುವಂಥದ್ದನ್ನು ಸುಮಾರು 17,000 ಕುಟುಂಬಗಳಿಗೆ ಈಗಾಗಲೇ ರಾಜ್ಯದಲ್ಲಿ ಕೊಡ್ತಾ ಇದ್ದೇವೆ. ನಂತರ ಅವರು ಕೂಡ ಗುಡಿಸಲಿನಲ್ಲಿ ವಾಸ್ತವ್ಯ ಇದ್ದರೆ ಅವರಿಗೆ ಮನೆಗಳನ್ನ ಕಟ್ಟಿಸಿಕೊಡುವಂಥದ್ದು ಕೂಡ ಕಾರ್ಯಕ್ರಮಗಳು ಇದ್ದಾವೆ. ಜೊತೆಯಲ್ಲಿ ಇವತ್ತು ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆ ವ್ಯಕ್ತಿಯರು, ಮುಖ್ಯವಾಗಿ ವಿಶೇಷ ಚೇತನರಿಗೆ ಅವರಿಗೆ ವೀಲ್ ಚೇರ್ ಕೊಡುವಂಥದ್ದು, ಸ್ಟಿಕ್ ಕೊಡುವಂಥದ್ದು, ವಾಟರ್ ಬೆಡ್ ಕೊಡುವಂಥದ್ದು ಕಾರ್ಯಕ್ರಮ ಕೂಡ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಬರುತ್ತೆ. ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ, ನಮ್ಮ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಸುಮಾರು 1,500 ಇವತ್ತು ಇಂಥ ನಿರ್ಗತಿಕರಿಗೆ, ಮುಖ್ಯವಾಗಿ ಅವರಿಗೆ ಅವರ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಿ ಪೂರಕವಾಗಿ ಚಾಪೆ ಇರ್ಬೋದು, ಹೊದಿಕೆ ಇರ್ಬೋದು, ಬಟ್ಟೆ ಇರ್ಬೋದು, ಪಾತ್ರೆ ಇರ್ಬೋದು, ಇವತ್ತು ಈ ದಿವಸ ನಾವು ವಿತರಣೆಯನ್ನು ಮಾಡ್ತಿದ್ದೇವೆ. ಒಟ್ಟಿನಲ್ಲಿ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತಿದ್ದಾವೆ. ಜೊತೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಕೂಡ ಆರ್ಥಿಕವಾಗಿ ಸ್ವಾವಲಂಬಿರಾಗಬೇಕು, ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಬೇಕು. ಜೊತೆಯಲ್ಲಿ ಎಲ್ಲರೂ ಕೂಡ ಅಂದರೆ ಅವರ ಇರುವಂಥ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕನ್ನುವಂಥದ್ದೇ ಪೂಜ್ಯರ ಧರ್ಮಾಧಿಕಾರಿಯವರ ಉದ್ದೇಶ ಇರುವಂಥದ್ದು. ಇವತ್ತೆಲ್ಲ ನಮ್ಮ ಇಲ್ಲಿ ಕೂಡ KGF ತಾಲೂಕಲ್ಲಿ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಎಲ್ಲ ನಮ್ಮ ಜನಪ್ರತಿನಿಧಿಗಳಿದ್ದಾರೆ. ಅವರೊಂದು ಸಮ್ಮುಖದಲ್ಲಿ ಇವತ್ತು ನಾವು ವಾತ್ಸಲ್ಯ ಕಿಟ್ಟನ್ನು ವಿತರಣೆಯನ್ನು ಮಾಡಿದ್ದೇವೆ. ನಮ್ಮ KGF ತಾಲೂಕಿನಲ್ಲಿ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಮತ್ತು ಈ ಭಾಗದ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಇವತ್ತು
ಅತಿ ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ಟನ್ನು ವಿತರಿಸಿದ್ದೇವೆ. ಒಟ್ಟು ನಮ್ಮ KGF ತಾಲೂಕಿನಲ್ಲಿ 100 ಜನ ಇಂತಹ ಫಲಾನುಭವಿಗಳನ್ನು ಗುರುತಿಸಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮಾತೃ ಶ್ಯಾಮನವರು ಮಾಸಾಸನವನ್ನು ಕೊಡ್ತಿದ್ದಾರೆ. ಅದರಲ್ಲಿ ಆಯ್ದ ಸುಮಾರು 25 ಮಂದಿ ನಮ್ಮ ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ಟನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಒಟ್ಟಾರೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಅವರು ಮೂಲಭೂತ ಸೌಕರ್ಯನ ಅಭಿವೃದ್ಧಿಪಡಿಸಬೇಕನ್ನೋದೇ ಪೂಜ್ಯರ ಮತ್ತು ಮಾತೃಶ್ಯಾಮನವರ ಆಶಯ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಗಣ್ಯರ ಸಹಕಾರದೊಂದಿಗೆ ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ನಡೀತದೆ. ಇದೇ ರೀತಿ ಎಲ್ಲರ ಸಹಕಾರ, ಜನಪ್ರತಿನಿಧಿ ಸಹಕಾರ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ